ಓಟ್ ಹಾಕ್ಬೇಕಂತ ಹೇಳಿದ್ರೆ ಅವ್ರು ವಯಸ್ಸು ಅಷ್ಟಾಗಿರ್ಬೇಕು. 18 ವರ್ಷ ಆಗ್ಬೇಕು. ಎಷ್ಟು ವರ್ಷ? 18 ವರ್ಷ ಆದ್ರಿಗಿನ ಓಟ್ ಹಾಕಂತ ಅವ್ನಿಗೆ ಅರ್ಹತೆ ಇರ್ತದೆ. ಹೌದಾ? ಓಟ್ ಹಾಕಿ ನಾವು ಯಾರಿಗೆ ರಾಜಕೀಯ ವ್ಯಕ್ತಿಗೆ ಹಾಕ್ತೀವಿ, ಅಧಿಕಾರ ನಮಗೆ ಬೇಕಾಗಿ. ಹೌದಲ್ವಾ? ದುಡ್ಡು ಇಸ್ಕೋಬೇಕು ಅವ್ರ ಹತ್ರ ಓಟ್ ಹಾಕಾಗ ಇಸ್ಕೋಬಾರ್ದು. ಹೌದಲ್ವ? ಕೊಡ್ತಾರೆ ಅವರು. ಆಮೇಲೆ ನಿನಗೆ 5 ವರ್ಷ ಏನು ಕೊಡೋದು? ಮತ್ತೆ ಅದಕ್ಕೆ ಫಸ್ಟ್ ಏನು ಮಾಡ್ಬೇಕು ನಾವು? ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು. ಓಟು ಹಾಕ್ಬೇಕಂದ್ರೆ ದುಡ್ಡು ಇಸ್ಕೋಬಾರ್ದು. ದುಡ್ಡು ಹಾಕ್ಸ್ಕೊಂಡ್ರೆ ನೀನು ಓಟ್ ಹಾಕಿ ನೀನು ಕೆಲಸ ಮಾಡಿ ಕೊಡಪ್ಪ ಅಂತ ಹೇಳ್ಬೇಕು. ಹಂಗಂದ್ರೆ ಸ್ವಚ್ಛದಾಗ ಸಾಕಲ್ಲ ಹಾಕಿಲ್ಲ ಅಂದ್ರೆ ಹಾಕ್ಲಿದ್ರಂದ್ರೆ ನೋಡು ಹಾಕ್ಬೇಕು. ಎದ್ದರ್ಗೆ ಹಾಕ್ಬೇಕು ಗೊತ್ತಾ? ಒಳ್ಳೆ ಜನ ಒಳ್ಳೆಯವ್ರ ಕೆಟ್ಟ ಗೊತ್ತಾಗುತ್ತಲ್ಲ ಅವಾಗಲೇ. ಅಲ್ಲದೆ ಕೆಳಗಡೆ ಒಂದು ನೋಟ ಅಂತ ಇರ್ತದೆ, ಕೆಳಗೆ ಲಾಸ್ಟಿಗೆ ಇರ್ತದೆ. ಎಲ್ಲ ಪಕ್ಷದ ಅಭ್ಯರ್ಥಿಗಳು ಇರ್ತಾರೆ, ಕೆಳಗೆ ಲಾಸ್ಟಿಗೆ ಇರ್ತದೆ ಒಂದು ನೋಟ ಅಂತೇಳಿ. ನಾನು ಯಾರಿಗೆ ಹಾಕಲ್ಲ, ನನಗೆ ಯಾರು ಇರ್ತೀನಿ ನೀವು ಕೆಲಸ ಮಾಡಲ್ಲ ನೀವು ಅಂತೇಳಿ ಓಟ್ ಆದಂಗೆ ಇರ್ತದೆ, ಅದೂ ಇರ್ತದೆ ಲೆಕ್ಕ. ಓಟ್ ಕೂಡ ಹಾಕಿದಂಗೆ ಇರ್ತದೆ. ಯಾರು ಅಭ್ಯರ್ಥಿ ನೀವು ಓಟ್ ಹಾಕಲ್ಲ ಸರ್. ಇವಾಗ 2 ತಿಂಗಳಾಯ್ತು ಸಂಬಳ ಬಂದಿಲ್ಲ. ಅದಕ್ಕೆ ಹೇಳೋದು, ದುಡ್ಡು ಇಸ್ಕೊಬಾರ್ದು. ನೀವು ಓಟ್ ಹಾಕೋದು ನನಗೆ ಸಂಬಳ ಮಾಡಿಸಿ ಕೊಡು ಕರೆಕ್ಟಾಗಿ, ನನಗೆ ನೀರು ಕೊಡು, ಆಮೇಲೆ ನನಗೆ ರಸ್ತೆ, ಆಮೇಲೆ ಕರೆಂಟ್ ಕೊಡಪ್ಪ ಅಂತೇಳಿ ಹೇಳ್ಬೇಕು. ಅಂಥವ್ರು ಯಾರು ಇದ್ದಾರೆ ಸರ್? ಯಾರಿಲ್ಲ ಲಾಸ್ಟ್ ಸಾರ್ ಹೇಳಿದ್ರಲ್ಲ, ಅದ್ರ ಲಾಸ್ಟಿಗೆ ಒಂದು ಬಟನ್ ಅದು ಕೊಟ್ಟು ಬಂದು ಓಕೆನಾ?